ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾವು ಈ ದಿನ ಮಾತನಾಡಲಿರುವುದು ನಮ್ಮ ಭಾರತೀಯ ಪರಂಪರೆಯಲ್ಲಿ ಅತ್ಯಂತ ಶ್ರೇಷ್ಠ ಪಾರದರ್ಶಕ ನಾಯಕನಾದ ಮಾರ್ಗದರ್ಶಕನಾದ ಶ್ರೀಕೃಷ್ಣನ ಬಗ್ಗೆ. ಶ್ರೀಕೃಷ್ಣನ ಜೀವನ ಒಂದು ಅದ್ಭುತ ಗಾದೆ. ಇದು ನಮಗೆ ಜೀವನದ ಜಟಿಲ ಪರಿಸ್ಥಿತಿಗಳಲ್ಲಿಯೂ ಕೂಡ ಹೇಗೆ ಸಮತೋಲನವನ್ನು ಕಾಯ್ದುಕೊಳ್ಳಬೇಕೆಂಬುದನ್ನು ತಿಳಿಸಿಕೊಡುತ್ತದೆ. ಹೇಗೆ ಸಮರ್ಥ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕು ಮತ್ತು ನಮ್ಮ ಜೀವನವನ್ನು ಹೇಗೆ ಬದಲಾಯಿಸಬೇಕೆಂಬುದನ್ನು ತೋರಿಸುತ್ತದೆ. ಈ ವಿಡಿಯೋದಲ್ಲಿ ನಾವೇನು ಕಲಿಯಲಿದ್ದೇವೆಂದರೆ ಶ್ರೀಕೃಷ್ಣನ ಅರ್ಥಪೂರ್ಣ ಜೀವನ ಪಾಠಗಳು. ಇದು ನಮ್ಮ ಬದುಕಿಗೆ ದಿಕ್ಕು ತೋರಿಸುತ್ತದೆ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಅರ್ಜುನನಿಗೆ ಕಲಿಸಿದ ಪ್ರಮುಖ ಪಾಠವೇ ಕರ್ಮಯೋಗ. ಶ್ರೀಕೃಷ್ಣನು ಅರ್ಜುನನಿಗೆ ಹೇಳಿದ ಕರ್ಮಣ್ಣೆ ವಾದಿಕಾರಸ್ಥೆ ಮಹಾಫಲೇಶು ಕದಾಚನ, ಅಂದರೆ ನೀನು ಫಲದ ಬಗ್ಗೆ ಚಿಂತೆ ಮಾಡದೆ ನಿನ್ನ ಕರ್ತವ್ಯವನ್ನು ಶ್ರದ್ಧೆಯಿಂದ ಮಾಡು. ನಾವು ಕೆಲಸದ ಮೇಲೆ ಗಮನ ಕೊಡಬೇಕು, ಫಲದ ಬಗ್ಗೆ ದ್ವಂದ್ವಿ ಮಾಡಬಾರದು. ನಮ್ಮ ಶ್ರಮವೇ ಯಶಸ್ವಿಗೆ ದಾರಿ. ಉದಾಹರಣೆಗೆ, ನೀವು ವಿದ್ಯಾರ್ಥಿಯಾಗಿದ್ದರೆ ಪರೀಕ್ಷೆಯಲ್ಲಿ ಹೆಚ್ಚು ಅಂಕಗಳನ್ನು ಗಳಿಸುವ ಚಿಂತೆ ಮಾಡದೆ ಓದಿನ ಮೇಲೆ ಕೇಂದ್ರೀಕರಿಸಬೇಕು. ಜೀವನದಲ್ಲಿ ತಾಳ್ಮೆ ಮತ್ತು ಸಮತೋಲನದ ಅಗತ್ಯವನ್ನು ಶ್ರೀಕೃಷ್ಣನು ಜೀವನವನ್ನು ನೋಡಿದಾಗ ನಾವು ಸ್ಪಷ್ಟವಾಗಿ ಅರಿಯಬಹುದು. ಕೌರವರು ಮತ್ತು ಪಾಂಡವರು ತಮ್ಮ ಸಾಮ್ರಾಜ್ಯದ ಮೇಲೆ ಹಕ್ಕು ಸಲ್ಲಿಸುವಾಗ ಶ್ರೀಕೃಷ್ಣನು ಯಾವುದೇ ಪಕ್ಷದ ಮೇಲೆ ಕ್ರೋಧವಿಲ್ಲದೆ ಶಾಂತಿ ಸಾಧಿಸಲು ಪ್ರಯತ್ನಿಸಿದ. ತಾಳ್ಮೆ ಮತ್ತು ಸಮತೋಲನದ ಮೂಲಕ ಬೃಹತ್ ಯುದ್ಧವನ್ನು ಬುದ್ಧಿವಂತಿಕೆಯಿಂದ ಮುನ್ನಡೆಸಿದ. ಇದರ ಪಾಠ, ಜೀವನದಲ್ಲಿ ಬರುವ ಸವಾಲುಗಳನ್ನು ತಾಳ್ಮೆಯ ಮೂಲಕ ನಿರ್ವಹಿಸಬಹುದು. ತುರ್ತು ನಿರ್ಧಾರ ತೆಗೆದುಕೊಳ್ಳುವುದಕ್ಕೆ ಬದಲು ಸಮತೋಲನದಿಂದ ಮುನ್ನಡೆಯಿರಿ. ಶ್ರೀಕೃಷ್ಣನ ಜೀವನದ ಮತ್ತೊಂದು ಪ್ರೇರಣಾದಾಯಕ ಭಾಗವೆಂದರೆ ಅವನ ಪ್ರೀತಿ ಮತ್ತು ಸ್ನೇಹ. ಕೃಷ್ಣ ಮತ್ತು ರಾಧೆಯ ಪ್ರೀತಿ ಶುದ್ಧತೆಯ ಸಂಕೇತ. ಕೃಷ್ಣ ಮತ್ತು ಸುಧಾಮನ ಸ್ನೇಹ ಇಂದಿಗೂ ಪ್ರಪಂಚಕ್ಕೆ ಮಾದರಿಯಾಗಿದೆ. ಉದಾಹರಣೆಗೆ, ಅವನ ಸ್ನೇಹಿತ ಸುಧಾಮನು ಅವನಿಗೆ ಬಡತನದಿಂದ ಬಳಲುತ್ತಿರುವಾಗ ಶ್ರೀಕೃಷ್ಣನು ಅವನ ಜೀವನವನ್ನು ಬದಲಾಯಿಸಿದನು. ಇದರರ್ಥ ಪ್ರೀತಿ ಮತ್ತು ಸ್ನೇಹವು ಸ್ವಾರ್ಥವಿಲ್ಲದ ಶುದ್ಧತೆಯಿಂದ ಇರಬೇಕು. ಬಡತನ, ಅಸಮರ್ಥತೆ ಅಥವಾ ಪರಿಸ್ಥಿತಿಯ ಮೇಲೆ ನಾವು ಅವಲಂಬಿತವಾಗಿರಬಾರದು. ಕೃಷ್ಣನು ಜೀವನದಲ್ಲಿ ಸತ್ಯ ಮತ್ತು ಧರ್ಮದ ಮಾರ್ಗವೇ ಅತ್ಯಂತ ಮುಖ್ಯ. ಮಹಾಭಾರತ ಯುದ್ಧದಲ್ಲಿ ಕೃಷ್ಣನು ಯಾವಾಗಲೂ ಧರ್ಮಪರಾಯಕ ಕೆಲಸಗಳಿಗೆ ಬೆಂಬಲ ನೀಡಿದ. ಅವನು ಹೇಳಿದ ಸತ್ಯಮೇವ ಜಯತೆ ಎಂಬುದು ಯಾವಾಗಲೂ ಸತ್ಯವನ್ನು ಒಪ್ಪಿಕೊಂಡು ಮುಂದುವರಿಯಲು ಬೋಧಿಸುತ್ತದೆ. ಇದರ ಅರ್ಥ, ಎಷ್ಟೇ ಕಷ್ಟ ಬಂದರೂ ನಾವು ಸತ್ಯ ಮತ್ತು ಧರ್ಮದ ಹಾದಿಯಲ್ಲೇ ನಡೆಯಬೇಕು. ಕೃಷ್ಣನು ಕಾಲದ ಬಗ್ಗೆ ದೊಡ್ಡ ಪಾಠವನ್ನೇ ನಮಗೆ ಬೋಧಿಸಿದ್ದಾನೆ. ಅವನು ಸ್ಪಷ್ಟವಾಗಿ ಹೇಳುತ್ತಾನೆ, ಸಮಯಕ್ಕೆ ದೊಡ್ಡ ಶಕ್ತಿ ಇದೆ, ಅದು ಯಾರಿಗೂ ಕಾಯುವುದಿಲ್ಲ. ಜೀವನದಲ್ಲಿ ಎಲ್ಲವೂ ಸಮಯಕ್ಕೆ ಅವಲಂಬಿತವಾಗಿದೆ. ಶ್ರೀಕೃಷ್ಣನ ಜೀವನದಲ್ಲಿ ಬುದ್ಧಿವಂತಿಕೆಯ ದೊಡ್ಡ ಪಾತ್ರ ವಹಿಸಿದೆ. ಅವನು ಯಾವಾಗಲೂ ತಂತ್ರಜ್ಞಾನದ ಮೂಲಕ ಬಡವರು ಮತ್ತು ಬಲಹೀನರ ನ್ಯಾಯ ನೀಡಲು ಪ್ರಯತ್ನಿಸಿದ. ಯುದ್ಧದ ಸಮಯದಲ್ಲಿ ಅವನು ತನ್ನ ಬುದ್ಧಿಯ ಮೂಲಕ ಪಾಂಡವರಿಗೆ ಗೆಲುವು ತಂದುಕೊಟ್ಟ. ಶ್ರೀಕೃಷ್ಣನು ಶತ್ರುಗಳನ್ನು ಸಹ ಮನ್ನಿಸಿ ಶಾಂತಿ ತರಲು ಪ್ರಯತ್ನಿಸಿದ್ದ. ಅವನು ಹೇಳಿದ್ದು, ಕ್ಷಮೆಯ ಶಕ್ತಿ ದೊಡ್ಡದು. ಪ್ರತಿ ಮನಸ್ಸಿನಲ್ಲೂ ಕೋಪವನ್ನು ಬಿಡಿ, ಶಾಂತಿಯ ಮಾರ್ಗದಲ್ಲೇ ನಡೆ. ಇದರ ಅರ್ಥ, ನಿಮ್ಮ ಹೃದಯದಲ್ಲಿ ಕ್ಷಮೆಯೇ ಜ್ಯೋತಿಯನ್ನು ಬೆಳಗಿಸಿದಾಗ ನಿಮ್ಮ ಜೀವನವು ಸಮಾಧಾನದಿಂದ ತುಂಬಿರುತ್ತದೆ. ಶ್ರೀಕೃಷ್ಣನು ಎಲ್ಲವನ್ನೂ ದೈವಿ ಶಕ್ತಿಯೊಂದಿಗೆ ಸಂಪರ್ಕಿಸಿದ್ದು ನಮಗೆ ಆತ್ಮವಿಶ್ವಾಸವನ್ನು ನೀಡಲು ಪ್ರಯತ್ನಿಸುತ್ತದೆ. ಅವನು ತಿಳಿಸಿದ, ನೀವು ನಿಮ್ಮ ಮೇಲೆ ನಂಬಿಕೆ ಇಟ್ಟಾಗ ಎಲ್ಲವೂ ಸಾಧ್ಯ. ಆತ್ಮನಂಬಿಕೆಯೇ ನಮ್ಮ ಯಶಸ್ವಿನ ಗುಟ್ಟು. ಮತ್ತಷ್ಟು ಪ್ರೇರಣಾದಾಯಕ ವಿಡಿಯೋಗಳಿಗಾಗಿ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ.